ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರಾವಳಿಯ ಸ್ಪೆಷಲ್ ತಿಂಡಿ ಅಂದರೆ ಅದು ಅರಿಶಿನ ಎಲೆಯ ಪತ್ತೋಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಅರಿಶಿನ ಎಲೆಯನ್ನು ತೊಗೊಂಡು ಬಂದುಬಿಟ್ಟು ರಾತ್ರಿ ಎಲ್ಲ ನೆನೆಸಿಟ್ಟಿರೋ ಅಕ್ಕಿಯನ್ನು ಬೆಳಿಗ್ಗೆ ರುಬ್ಬಿಬಿಟ್ಟು ಆ ಅಕ್ಕಿಯನ್ನು ಪದರದ ರೀತಿ ಎಲೆ ಮೇಲೆ ಹರಡಿಬಿಟ್ಟು ಹಾಗೆಯೇ ಕಾಯಿ ಬೆಲ್ಲ ಏಲಕ್ಕಿಯ ಒಂದು ಪಾಕವನ್ನು ರೆಡಿ ಮಾಡಿಬಿಟ್ಟು ಈ ಪದರದ ಮಧ್ಯದಲ್ಲಿ ಹಾಕಿ ಚೆನ್ನಾಗಿ ಹರಡಿಬಿಟ್ಟು ಅದನ್ನು ಮಡಚಿ ಹಬೆಯಲ್ಲಿ ಬೇಯಿಸಬೇಕಾಗ್ತದೆ. ನಾವು ಒಂದು ಇಡ್ಲಿ ಪಾತ್ರೆಯ ಇರುತ್ತಲ್ಲ ಅದರ ಸಹಾಯದಿಂದ ಇವುಗಳನ್ನು ಚೆನ್ನಾಗಿ ಬೇಯಿಸಿದರೆ ತುಂಬ ಈಸಿಯಾಗಿರುವಂಥ ಅಪ್ಪಟ ಸಾಂಪ್ರದಾಯಿಕ ತಿಂಡಿಯಾಗಿರುವ ಅರಿಶಿನ ಎಲೆಯ ಪತ್ತೋಳಿ ರೆಡಿ ಆಗುತ್ತೆ. ಇದನ್ನು ನಮ್ಮ ಕಡೆ ಅಂತಾರೆ ಸುಳಿ ರೊಟ್ಟಿ ಅಂತ ಹೇಳಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ತುಂಬ ಈಸಿ ಹಾಗೆಯೇ ತುಂಬ ಹೆಲ್ದಿ ಕೂಡ, ತುಂಬ ಕ್ವಿಕ್ ಆಗಿ ಮಾಡಿಕೊಳ್ಳುವಂಥ ಒಂದು ಸಾಂಪ್ರದಾಯಿಕ ತಿಂಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.